ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದರ್ಶನ್ ಇಲ್ಲಿ ಇದೇ ತೇಜಸ್ವಿ ಸೂರ್ಯ ಅವರು ಇನ್ನೊಂದು ಪ್ರಸ್ತುತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು, ಆ ಪಾಯಿಂಟ್ ನೇರವಾಗಿ ಬಂದ್ಬಿಡ್ತೀನಿ ನಾನು. ರಾಜ್ಯ ಸರ್ಕಾರವು BMRCLಗೆ ಎಲ್ಲ ಹಿಂದಿನ ಸರ್ಕಾರವೂ ಹಾಗೂ ಈ ಸರ್ಕಾರವೂ ಸೇರಿದಂತೆ ಎಲ್ಲ ಹಿಂದಿನ ಸರ್ಕಾರಗಳು ಈಗಿರೋ ಸಿದ್ದರಾಮಯ್ಯ ಸರ್ಕಾರವೂ ಕೂಡ ಸೇರಿದಂತೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮಾಡ್ತಾಯಿತ್ತು. ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಿಜ. ಆದರೆ ಖಜಾನೆ ಖಾಲಿಯಾಗಿರುವ ರಾಜ್ಯ ಸರ್ಕಾರ ಪ್ರಸಕ್ತ ಹಣಕಾಸು ವರ್ಷ ಮತ್ತು ಹಿಂದಿನ ಹಣಕಾಸು ವರ್ಷದಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನೀಡುವುದನ್ನು ನಿಲ್ಲಿಸಿದೆ. ಹಾಗೂ FFCಯಲ್ಲಿರುವ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೇ ಇದನ್ನು ಹೇಳಿದ್ದಾರೆ ಎಂದು ಒಂದು ಕಡೆ ಮೆನ್ಷನ್ ಮಾಡ್ತಾರೆ. ಇದನ್ನು ಯಾರಪ್ಪ ನಿನಗೆ ಹೇಳಿದ್ರು ಅಂತ ಕೇಳಿದಾಗ ಅವರು ಕೊಟ್ಟಿರೋ ಉಲ್ಲೇಖ ಇದು. ನಾನಿದು FFC ರಿಪೋರ್ಟ್ ತೊಗೊಂಡು FFC ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಅಥವಾ ಅವರ ಅಧಿಕಾರಿ ಹೇಳಿಕೆ ನೇರವಾಗಿ ಕೊಟ್ಟು ಮಾಡ್ತಾ ಇಲ್ಲ. ತೇಜಸ್ವಿ ಸೂರ್ಯ ಅವರ ಪತ್ರಿಕಾ ಪ್ರಕಟಣೆ ಅದನ್ನು ಮಾತ್ರ ನಾನು ಓದ್ತಾ ಇದ್ದೀನಿ. ಅವರೇನು ಹೇಳ್ತಾರೆ ಇಲ್ಲಿ, ಟಿಲ್ ನೌ GOK ಹ್ಯಾಸ್ ಬೀನ್ ಪ್ರೊವೈಡಿಂಗ್ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಫಾರ್ ದಿ ಫಾಲೋಯಿಂಗ್ ಥ್ರೂ ದಿ ಬಜೆಟರಿ ಅಲೋಕೇಶನ್, ಕ್ಯಾಶ್ ಲಾಸ್ ರೀಇಂಬರ್ಸ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಫ್ರೀ ಸಬ್ ಡೆಪ್ಟ್ ಟುವರ್ಡ್ಸ್ ಲೋನ್ ರೀಪೇಮೆಂಟ್ ಟು GOI ಆ್ಯಂಡ್ ಡೊಮೆಸ್ಟಿಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಅಂದರೆ ಅಲ್ಲಿರೋ ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದ್ದಾರೆ, ಈ ಸರ್ಕಾರ ಹಿಂದಿನ ಸರ್ಕಾರ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು, ಇವರೊಬ್ಬರು ಮಾತ್ರ ಖಜಾನೆ ಖಾಲಿಯಾಗಿರುವ ಈ ಖಜಾನೆ ಖಾಲಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಇದನ್ನು ಐ ಥಿಂಕ್ ಯಾವುದೇ FFCಯ ಮೆಂಬರ್ ಆ ಥರ ಹೇಳಕ್ಕೆ ಬರಲ್ಲ. ಒಂದು ಸರ್ಕಾರ ಕೊಡ್ತೀನಿ ಅಂತ ಹೇಳುತ್ತೆ, ಇಲ್ಲ ಕೊಡಲ್ಲ ಅಂತ ಹೇಳುತ್ತೆ, ಇಲ್ಲ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳುತ್ತೆ, ಅಥವಾ ಮುಂದಕ್ಕೆ ಕೊಡಬಹುದು ಅಂತ ಹೇಳುತ್ತೆ. ನನ್ನ ಖಜಾನೆ ಖಾಲಿ ಆಗಿಬಿಟ್ಟಿದೆ, ನಂತರ ಕಾಸಿಲ್ಲ, ನಾನು ಕೊಡೋಕ್ಕಾಗಲ್ಲ, ಸರ್ಕಾರ ಮಾತಾಡೋಕ್ಕೆ ಸಾಧ್ಯನಾ? ರಾಜ್ಯ ಸರ್ಕಾರ ಅದು ಒಂದು FFC ಮುಂದೆ, ಒಂದು FFC ಮುಂದೆ ನಿಮ್ಮ ಸುದ್ದಿವಾಹಿನಿಯ ಮೂಲಕ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿ ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋದು, ಯಾಕೆಂದ್ರೆ ಯಾವುದೇ ಒಂದು FFC ಅವರಾಗಿರ್ಲಿ ಅಥವಾ BMRCL ಅವರಾಗಿರ್ಲಿ ಯಾವುದೇ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿಲ್ಲ, ಯಾವುದೇ ದಿವಾಳಿ ಆಗ್ಬಿಟ್ಟಿದೆ, ಯಾವುದೇ ಪತ್ರ ವ್ಯವಹಾರಗಳು ಅಲ್ಲಿ ದಾಖಲೆ ಇಟ್ಟಿಲ್ಲ. ಅನಾವಶ್ಯಕ ಈ ರೀತಿಯಾದಂತಹ ಸುಳ್ಳು ಹೇಳಿಕೆಗಳನ್ನ ರಾಜ್ಯ ಸರ್ಕಾರದ ಮೇಲೆ ಹೇಳಿರ್ತಕ್ಕಂತಹ ತೇಜಸ್ವಿ ಸೂರ್ಯನ ಮೇಲೆ ರಾಜ್ಯ ಸರ್ಕಾರ ಕಾನೂನಾತ್ಮಕ ಮಾನನಷ್ಟ ಮೊಕದ್ದಮೆಯನ್ನು ಹಾಕಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ಜೊತೆಗೆ ನಮ್ಮ ಏನು KPCC ಲೀಗಲ್ ಸೆಲ್ಲಿಂದನೂ ಈ ರೀತಿ ಅಪ್ರಬುದ್ಧವಾದಂತಹ ಹೇಳಿಕೆ ಕೊಡೋದನ್ನ, ಯಾಕೆಂದ್ರೆ ದಾಖಲೆ ಇದ್ರೆ ನೀವು ಹೊಡಿರಿ ಸರ್ ನಾವು ಕೇಳ್ತೀವಿ, ನೀವು ಚಾಟಿ ಬೀಸಿ ಸರ್ ನಾವು ಕೇಳ್ತೀವಿ, ನಿಮ್ ಹಕ್ಕದು, ನೀವೊಂದು ಪತ್ರಿಕೋದ್ಯಮದಲ್ಲಿದ್ದು. ಆದ್ರೆ ಯಾವುದೂ ಇಲ್ದಾನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತದ್ದಿದೆಯಲ್ಲ, ಇದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ತೇಜಸ್ವಿ ಸೂರ್ಯ ಕನ್ಸರ್ನ್ ಅಕ್ಸೆಪ್ಟ್ ಮಾಡ್ಕೊಂಡೇನೆ ಏನೊಬ್ರು MP ಇದ್ದಾರೆ, ಅವ್ರು ಏನೇ ಮಾತಾಡಿರಲಿ ಅದಕ್ಕೊಂದು ದಾಖಲೆ ಕೊಟ್ಬಿಟ್ಟಿದ್ರೆ, ನೋಡಿ ಇಂಥ ಅಧಿಕಾರಿ FFC ಇರ್ತಕ್ಕಂಥ ಅಧಿಕಾರಿ ಅವ್ರ ಮುಂದೆ ಬರ್ತಕ್ಕಂಥ ಪತ್ರವನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರ ಈ ಥರ ಗೋಗರದಿರುವ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಖಜಾನೆ ಖಾಲಿ ಆಗಿಬಿಟ್ಟಿದೆ ಅಂತ FFCಯ ಇಂಥ ಅಧಿಕಾರಿ ಮುಂದೆ ಗೋಗರೆದು ಅವ್ರಿಗೆ ಬರೆದಿರ್ತಕ್ಕಂಥ ಪತ್ರವನ್ನು ಉಲ್ಲೇಖ ಮಾಡಿ ಕೊಟ್ಟಿದ್ರೆ ಇಟ್ಸ್ ಓಕೆ, ಪೊಲಿಟಿಕಲಿ ಬರುತ್ತೆ. ಕಾಂಗ್ರೆಸ್ ಅವ್ರು BJP ಮೇಲೆ ಮಾತಾಡ್ತಾರೆ, BJP ಕಾಂಗ್ರೆಸ್ ಇದು ಇದ್ದದ್ದೇ. ಇದೇನು ಇದನ್ನು ನಂಬೋಣವ ನಾವು, ಇದು ನಂಬಲ ಅಥವಾ ನೀವು ನಂಬ್ತೀರಾ ಇದನ್ನ ಅಂತ? ಸರ್ ನೋಡಿ, ಈಗ ಒಂದಷ್ಟು ಡಾಕ್ಯುಮೆಂಟ್ಸ್ ಏನು ಸಂಸದರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ಕೆಲವೊಂದೆಲ್ಲ ನಾನು ಕೂಡ ನೋಡಿದೆ, ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಇನ್ಫಾರ್ಮೇಶನ್ ಸೆಕ್ಟರ್ ಇಂದ ಬಂದಿರತಕ್ಕಂಥದ್ದು. ಕೆಲವೊಂದೆಲ್ಲ ಕಂಪೈಲ್ ಮಾಡಿ FFC ಮತ್ತೆ ಈಗ ನಾನು ಹೇಳಿದೆ ಆಗಲೇ ಡೆಕ್ಕನ್ ಹೇಳಿದೆಲ್ಲ ಉಲ್ಲೇಖ ಮಾಡಿದೆ, ಆ ರೀತಿ ಒಂದಷ್ಟು ಕಂಪೈಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ರಾಜ್ಯ ಸರ್ಕಾರದ ಪಾತ್ರ ಬಹಳ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವರು ಪದೇ ಪದೇ ಈ ರೀತಿಯ ವಿಚಾರಗಳು ಬಂದಾಗ ಸುಖ ಸುಮ್ನೆ ಕೇಂದ್ರದ ಮೇಲೆ ಬೊಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಈಗ ಕಾಂಗ್ರೆಸ್ ವಕ್ತಾರರು ಡಾಕ್ಯುಮೆಂಟ್ ಕೊಡ್ಲಿ ಅದು ಕೊಡ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಹಾಗಾದ್ರೆ ಸಿದ್ದರಾಮಯ್ಯನವರು ಒಂದು ಡಾಕ್ಯುಮೆಂಟ್ ಅನ್ನು ಹಿಡ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ಲಿ, ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರು ಇದಾರಲ್ಲ, ಯಾರು ಬೇಡ ನಮ್ಮ DK ಶಿವಕುಮಾರ್ ಸಾಹೇಬ್ರೆ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ಲಿ, ಮೆಟ್ರೋದಲ್ಲಿ ಯಾರು ನಮ್ಮ ಪಾತ್ರ ಏನು ಅಂತ. ಅದೇ ಮೆಟ್ರೋ ಇಲ್ಲಿ ನೀವು ನಾಮಕರಣ ಮಾಡ್ತೀರಾ, ಮೆಟ್ರೋವನ್ನ ಸ್ಥಾಪನೆ ಮಾಡ್ತೀರಾ ಅಂದಾಗ ನಮ್ಮ ಪಾತ್ರ ಇದೆ ಅಂತ ನಾ ಮುಂದು ಬರ್ತಕ್ಕಂಥ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮಾತಾಡ್ಲಿ. ಅದ್ ಬಿಟ್ಬಿಟ್ಟು ಬಿಜೆಪಿ ಅಂತ ಗಾಳಿಲಿ ಗುಂಡಾಡ್ಸಿರೋದ್ ನಾವ, ಅಥವಾ ಇವ್ರು ನಾನು ಹೇಳದ್ನಲ್ಲ BMRCL 5 ಜನ ಮೆಂಬರ್ಗಳಿದ್ದಾರೆ, 105% ಇಂದ 75% ಬಂದಾಗ ನಮ್ಮ ಪಾತ್ರ ಅಂತ ಹೇಳಿದ್ರಿ, ಮೆಟ್ರೋ ತಂದಿದ್ ನಾವು ಅಂತ ಹೇಳಿದ್ರಿ. ಹಾಗಾದ್ರೆ ಈಗಲೂ ಯು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ, ನೀವು ಮಾತಾಡಬಹುದಲ್ವಾ? ನೀವು ಯಾವ್ದು ಡಾಕ್ಯುಮೆಂಟ್ ಅಲಿಗೇಷನ್ಸ್ಗೆ ನೀವು ಮಾತಾಡಿ ಅಂತ ನಾನು ಹೇಳ್ತಿರೋದು. ಅಲಿಗೇಷನ್ಸ್ ಅಲ್ಲ, ಈಗ ನಾವು ವಿತ್ ಡಾಕ್ಯುಮೆಂಟ್ ನಾವು ಡೇಟಾ ಕೊಟ್ಟಿದೀವಿ, ನಾನು ನಿಮಗ್ ನೇರವಾಗಿ ಸವಾಲ್ ಹಾಕ್ತೀನಿ, ತಪ್ಪಂತೀರ ಬನ್ನಿ ಡಾಕ್ಯುಮೆಂಟ್, ನೀವು ಸುಮ್ನೆ ಖಾಲಿ ಟ್ರಂಕು. ತೇಜಸ್ವಿ ಸೂರ್ಯನ್ ಡಾಕ್ಯುಮೆಂಟ್ ಏನು ಅಂತ ಇವ್ರು ಮಾತಾಡ್ಬೇಕಲ್ಲ. ನಾನು ಅದನ್ನ ಹೇಳಿದೆ ಸರ್, ಅದ್ರಲ್ಲಿ ಇರ್ತಕ್ಕಂಥ ಅನೇಕ ಅಂಶಗಳು ಇಟ್ ಮೇ ಬಿ ಎ ಕಂಪೈಲ್ಡ್ ಡಾಕ್ಯುಮೆಂಟ್. ನಾನು ನೋಡಿದೆ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಇದು ಅನೇಕ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಟೈಪಿಂಗ್ ವರ್ಷನ್ ಇದು. ನಾನು ಹೇಳ್ತಿರೋದು ಈಗ ನಾವು ಈ ಟೈಪ್ ಅನ್ನ ಕುತ್ಕೊಂಡು ಟೈಪ್ ಮಾಡಬಹುದ್ರಿ. ಸಿದ್ದರಾಮಯ್ಯನವ್ರು ಏನ್ ಕೊಡ್ಬೇಕನ್ನೋದು ಏನಿಲ್ಲ, ಅಲ್ಲಿ ಇರ್ತಕ್ಕಂಥ ಇವ್ರ 5 ಮೆಂಬರ್ಸ್ಗೋ ಯಾರೋ BMRCL ಸೇವನ್ ಹೇಳ್ಬಿಟ್ಟು ಈ ರೀತಿ ಮಾಡಪ್ಪ ಅಂತ ಹೇಳಿ ಆಗಲ್ಲ ಅದು.
ಸರ್ಕಾರದ ಪತ್ರ ವ್ಯವಹಾರದಲ್ಲಿ ನಡೆಯೋದೆಲ್ಲವೂ ಕೂಡ ಅದನ್ನೇ ಹೇಳ್ತಿರೋದು. ಈಗ ನಾವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಮತ್ತೆ ಡೇಟಾ ಏನಿದೆ, ಇಫ್ ಇಟ್ ಇಸ್ ನೀವು ಚಾಲೆಂಜ್ ಮಾಡಿ ಕೋರ್ಟ್ ಅಲ್ಲಿ ಯಾಕೆ ಮಾಡಕ್ ಆಗೋದಿಲ್ಲ? ದಿನೇಶ್ ಯಾವ ಡಾಕ್ಯುಮೆಂಟೇ ಇಲ್ಲ. ದಿನೇಶ್, ಇಂಥ ವಿಚಾರಗಳು ಏನಾಗುತ್ತೆ ಗೊತ್ತಾ, ಒಂದು ರಾಜ್ಯ ಸರ್ಕಾರ ತನ್ನ ರಾಜ್ಯದ ಪ್ರಜೆಗಳ ವಿಚಾರದಲ್ಲಿ ಎಷ್ಟು ಕನ್ಸರ್ನ್ ಇಟ್ಕೊಂಡಿದೆ ಅಂತ ಕೂಡ ಮ್ಯಾಟರ್ ಆಗುತ್ತೆ. ಇವ್ರಿಗೆ ಇದಕ್ಕೆ ಜಾಸ್ತಿ ಆಗಬಾರ್ದಪ್ಪ, ಪ್ರಪೋಸಲ್ ಏನೋ ಇಷ್ಟು ಬಂದ್ಬಿಟ್ಟಿದೆ ಅಂತ ಬಂದಾಗ ಒಂದು ಎಫರ್ಟು ಕಾಣಿಸ್ತಾ ಇಲ್ವಲ್ರಿ? ಬರೀ ರಾಜಕೀಯ ಸ್ಟೇಟ್ಮೆಂಟ್ ಮಾತಾಡ್ಕೊಂಡು ಕೂತ್ಕೊಳ್ಳೋದಾ? ಸ್ಟೇಟ್ ಗೌರ್ಮೆಂಟ್ ಅವ್ರ ಮೇಲೆ ಇವರಂತೆ ಅವ್ರು ಮಾಡಿಬಿಡ್ತಾರೆ ಅಂತ ಹೇಳಿ ಅಲ್ಲಿ ಆರೋಪ ಮಾಡಿಬಿಟ್ರೆ ಮುಗೀತು. ನಾನು ಇಳಿಸ್ತೀನಿ ಇದನ್ನು, ನೀವು ಹೇಳ್ತೀವಿ